ಇತಿಹಾಸ ಹೇಳುತ್ತಾ ಹೆಣ್ಣಿನ ಮೇಲಾದಂಥ ದೌರ್ಜನ್ಯಕ್ಕೆ ಏನೇನಾಯಿತು ಅಂತ. ಹೆಣ್ಣಿನ ಮೂಲ ಕಾರಣದಿಂದಲೇ 2 ಮಹಾಕಾವ್ಯಗಳು ನಮ್ಮ ಇತಿಹಾಸದಲ್ಲಿ ಸೃಷ್ಟಿಯಾಯಿತು. ಹೆಣ್ಣಿನ ವಿಚಾರದಲ್ಲಿ ಹೆಣ್ಣಿಗೆ ದೌರ್ಜನ್ಯ ಮಾಡಿದವರಿಗೆ ಏನೇನಾಗಿದೆ ಅನ್ನೋದಕ್ಕೆ ಇತಿಹಾಸ ಉತ್ತರ ಕೊಡುತ್ತೆ. ಅಂಥ ಹೆಣ್ಣನ್ನು ಲೈಂಗಿಕವಾಗಿ ಬಳಸ್ಕೊಂಡು ಅವಳನ್ನು ಭೋಗದ ವಸ್ತುವಾಗಿ ಕಂಡವರ ಪರಿಸ್ಥಿತಿ ಏನೇನಾಯಿತು ಕೊನೆಯಲ್ಲೂ ಅನ್ನೋದು ಕೂಡ ನಾವು ನಮ್ಮ ಇತಿಹಾಸದ ಮುಖಾಂತರ ತಿಳಿದುಕೊಂಡಿದ್ದೀವಿ. ಆದರೆ ಈ ಕಲಿಯುಗದಲ್ಲಿ ಮಾನವನ ಎಲ್ಲ ದುಶ್ಚಟಗಳ ಜೊತೆಗೆ ಹೆಣ್ಣನ್ನು ಕೂಡ ಬಳಕೆ ಮಾಡಿಕೊಳ್ತಾ ಇರುವಂತಹ, ಅದರಲ್ಲೂ ಅಧಿಕಾರದ ದರ್ಪ ಮದ ಇವೆಲ್ಲದರ ಬಳಕೆಯಾಗಿ ಹೆಣ್ಣನ್ನು ಯಾವ್ಯಾವ ರೀತಿ ಬಳಕೆ ಮಾಡ್ಕೊಂಡ್ರು ಆ ಕಿಡಿ ಈಗ ಹೇಗೆ ಕರ್ನಾಟಕದ ತುಂಬ ಧಗಧಗಿಸ್ತಾ ಇದೆ ಅನ್ನೋದು ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತು. ಇಡೀ ಹಾಸನದಾದ್ಯಂತ, ಯಾಕೆ ಕರ್ನಾಟಕದಾದ್ಯಂತ ಸದ್ಯ ಸುದ್ದಿಯಲ್ಲಿರೋದು ಒಂದೇ ವಿಚಾರ. ಅದು ಸಂಪೂರ್ಣವಾಗಿ ಆ ವಿಡಿಯೋಗಳು ಒಂದೊಂದಾದ್ಮೇಲೆ ಒಂದು ರೀತಿ ಇನ್ಸ್ಟಾಲ್ಮೆಂಟ್ಗಳ ರೀತಿಯಲ್ಲಿ ವಿಡಿಯೋ ರಿಲೀಸ್ ಮಾಡುವಂಥ ಕಿಡಿಗೇಡಿಗಳು ಒಂದು ಕಡೆ, ಹೆಣ್ಣಿಗೆ ಗೌರವಕ್ಕೆ ಕೊಡಬೇಕು, ಹೆಣ್ಣಿಗೆ ಆ ಅನ್ಯಾಯವಾದಂಥ ಹೆಣ್ಣಿಗೆ ರಕ್ಷಣೆ ಸಿಗಬೇಕು ಅನ್ನೋ ಹೋರಾಟ ಇನ್ನೊಂದು ಕಡೆ ರಾಜಕೀಯವಾದಂಥ ಕೆಸರ ರಚಾಟ. ಪ್ರಜ್ವಲ್ ರೇವಣ್ಣ ಕಾಮಲೀಲೆ ಸುದ್ದಿಯಲ್ಲಿರೋ ಸಂದರ್ಭದಲ್ಲೇ ವಿಡಿಯೋ ಹವಾಗಳ ಆರಂಭ ಆಗಿದೆ. ಪೆನ್ಡ್ರೈವ್ ಹಂಚಿಕೆ ನಂತರ ವಿಡಿಯೋಗಳು ಗುಲ್ಲೆಬ್ಬಿಸ್ತಾ ಇದೆ ರಾಜ್ಯಾದ್ಯಂತ. ಕಳೆದ 15 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಒಂದಿಷ್ಟು ವಿಡಿಯೋಗಳು, ಪ್ರತಿದಿನ ಒಂದೊಂದು ರೀತಿಯ ವಿಡಿಯೋಗಳು ರಿಲೀಸ್ ಆಗುತ್ತೆ. ಇನ್ಸ್ಟಾಲ್ಮೆಂಟ್ಗಳ ರೀತಿಯಲ್ಲಿ 20, 30, 50 ಅಂದ್ಕೊಂಡು ವಿಡಿಯೋಗಳನ್ನು ರಿಲೀಸ್ ಮಾಡೋ ಕೆಲಸಗಳಾಗ್ತಾ ಇದೆ ಕಿಡಿಗೇಡಿಗಳಿಂದ. ನಾನಾಗಲೇ ಹೇಳ್ತಾ ಇದ್ದೆ, ಹೆಣ್ಣಿಗೆ ನ್ಯಾಯ ಸಿಗಲಿ ಅನ್ನುವಂಥ ಕರ್ನಾಟಕದ ಕೂಗು ಒಂದು ಕಡೆ ಇದ್ರೆ, ಇದನ್ನು ರಾಜಕೀಯವಾಗಿ ಹೆಂಗೆ ಯೂಸ್ ಮಾಡ್ಕೋಬಹುದು ಅನ್ನುವಂಥ ರಾಜಕಾರಣಿಗಳ ಹಪಹಪಿತನವು ಮತ್ತೊಂದು ಕಡೆ. ಇವೆಲ್ಲದರ ನಡುವೆ ತನಿಖೆ ದಿಕ್ಕು ತಪ್ಪುತ್ತಾ ಇದೆ, ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥ ವಾದ ಇನ್ನೊಂದು ಕಡೆ. ಸಂತ್ರಸ್ತಿಯರು ಸಾಲು ಹೊರಗಡೆ ಬರ್ತಿದ್ದಾರೆ. ವಿಡಿಯೋಗಳು ಹೊರಗಡೆ ಬರ್ತಾ ಇದ್ದಂತೆ ಒಬ್ಬರೊಬ್ಬರಾಗೆ ಸಂತ್ರಸ್ತಿಯರ ಕಣ್ಣೀರ ಕಥೆಗಳು, ಕಹಾನಿಗಳು ಹೊರಗಡೆ ಬರುತ್ತೆ. ಇವತ್ತು ಕೂಡ ರೇವಣ್ಣ ಅವರಿಗೆ ಜೈಲಿಗೆ ಹೋಗಿ, ಅದರಲ್ಲೂ ಪರಪ್ಪನಗ್ರಹಾರ ಅವ್ರ ತಂದೆ ಉದ್ಘಾಟನೆ ಮಾಡಿದಂಥ ಜೈಲಿಗೆ ಮಗ ಪ್ರವೇಶ ಕೊಟ್ಟು 24 ಗಂಟೆ ಮುಗಿದು ಹೋಗ್ಬಿಟ್ಟಿದೆ. ಅವರ ಬೇಲ್ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಈಗ ಮತ್ತೊಂದು ಹೊಸ ಪ್ರಕರಣ ಎಲ್ಲರ ಗಮನ ಸೆಳೀತಾ ಇದೆ. ಪೆನ್ಡ್ರೈವ್ ಹಂಚಿಕೆ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಕಾರ್ತಿಕ್ ಗೌಡ ಅಂತ ಒಬ್ರು, ಅಲ್ಲ ದೇವರಾಜೇಗೌಡರು ಅಂತ ಇನ್ನೊಬ್ರು, ಅಲ್ಲ HD ಕುಮಾರಸ್ವಾಮಿ ಅವರಂತ ಮತ್ತೊಬ್ರು, ಅವ್ರು ಯಾರು ಅಲ್ಲ DCM DK ಶಿವಕುಮಾರೇ ವಿಡಿಯೋ ರಿಲೀಸ್ ಮಾಡಿದ್ರು ಅಂತ ಮಗದೊಬ್ರು. ಯಾರಾಗಾದ್ರೂ ರಿಲೀಸ್ ಮಾಡಿದ್ರು? ನವೀನ್ ಗೌಡ ಮಾಡಿದ್ನಾ? ಕಾರ್ತಿಕ್ ಗೌಡ ಮಾಡಿದ್ನಾ? ದೇವರಾಜೇಗೌಡರು ಮಾಡಿದ್ರ? ಯಾರು ಹಂಚಿಕೆ ಮಾಡಿದ್ರು ವಿಡಿಯೋ ಅನ್ನೋ ಪ್ರಶ್ನೆಗಳು ಕೂಡ ರಾಜ್ಯಾದ್ಯಂತ ಸದ್ಯ ಕೇಳ್ತಾ ಇರುವಂಥದ್ದು. ಪೆನ್ಡ್ರೈವ್ ಮಾಲೀಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಯಾರವನು? BJP ಮುಖಂಡ ದೇವರಾಜೇಗೌಡ್ರ, ಅಥವಾ ಪ್ರಜ್ವಲ್ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಗೌಡ್ರ, ಕಾಂಗ್ರೆಸ್ ಮುಖಂಡ ನವೀನ್ ಗೌಡ್ರ, ಯಾರು ಅನ್ನುವಂಥ ಪ್ರಶ್ನೆ, ಅದ್ರ ಜೊತೆಗೆ ಒಂದಿಷ್ಟು ಆರೋಪಗಳು. ಇವೆಲ್ಲದ್ರ ಬಗ್ಗೆ ನಾವು ಈ ಕ್ಷಣ ಈಗ ಆರಂಭವಾಗಿ ಚರ್ಚೆ ಮಾಡೋಣ. ನನ್ನ ಜೊತೆಗಿದ್ದಾರೆ ರಾಕೇಶ್ ಶೆಟ್ಟಿ ಸರ್. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದಿ ಶೋ ಸರ್. ಡೆವಲಪ್ಮೆಂಟ್ಗಳು ಬೇರೆ ಬೇರೆ ಆಗ್ತಿದೆ. ನಾನಾಗಲೇ ಹೇಳ್ದಂಗೆ ಅಪ್ಪ ಉದ್ಘಾಟನೆ ಮಾಡಿದ ಜೈಲಿಗೆ ಮಗ ಹೋಗಿ 24 ಗಂಟೆ ಮುಗಿದು ಹೋಗಿದೆ. ಅವರ ಜಾಮೀನು ಅರ್ಜಿ ಬಹಳ ಸತತವಾಗಿ ವಿಚಾರಣೆಗೆ ಈಗಾಗಲೇ ನಡೀತಾ ಇದೆ. ಇವೆಲ್ಲದರ ನಡುವೆ ಕುಮಾರಸ್ವಾಮಿ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ. ಅವರೊಂದಿಷ್ಟು ಫೈಲು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಡೆವಲಪ್ಮೆಂಟ್ಗಳ ಬಗ್ಗೆ ಈ ಕ್ಷಣಕ್ಕೆ ಸರ್ ಏನೇನು ಮಾತಾಡ್ಬೋದು ನಾವು? ಪ್ರಣೋತ್, ಒಂದು ಗಾದೆ ಇದೆ, ಕೆಟ್ಟ ಮೇಲೆ ಆದರೂ ಬುದ್ಧಿ ಬರುತ್ತೆ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಹುಟ್ಟಿದ ಗುಣ ಸುಟ್ಟರೂ ಹೋಗಲ್ಲ ಅಂತ. ಇವತ್ತು ಕುಮಾರಸ್ವಾಮಿ ಅವರನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಕನಿಕರ ಬರಲಿಕ್ಕೆ ಶುರುವಾಗಿದೆ. ನಿನ್ನೆವರೆಗೆ ಒಂಥರ ಸಿಟ್ಟು ಇತ್ತು, ಏನಪ್ಪ ಈ ಮನುಷ್ಯ ಹಿಂಗೆ ಅಂತ. ಇವತ್ತೊಂಥರ ಛೇ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಟ್ಟಿದೆ. ಏನನ್ನು ಡಿಪೆಂಡ್ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ ಅನ್ನೋದು ನನಗನ್ಸುತ್ತೆ ಅವ್ರಿಗೇನೆ ಗೊತ್ತಿಲ್ಲ. ಈ ಹಿಮ್ಸೆಲ್ಫ್ ಡೋಂಟ್ ನೋ, ಈ ಡೋಂಟ್ ಹ್ಯಾವ್ ಹಾಫ್ ಕುಕ್ಡ್ ಇಟ್ಕೊಂಡು ಬರ್ತಾರೆ ಅವರು. ಯಾರು ಕೊಡ್ತಾರ ಅಲ್ಲ ಅವರಿಗೆ. ಅವರ PAಗಳು ಬ್ರಿಲಿಯಂಟ್ PAಗಳಿದ್ದಾರೆ ಅವ್ರ ಹತ್ರ. ಅವ್ರು ಯಾರ್ದು ಫೋನೇ ಎತ್ತಾ ಇರಲಿಲ್ಲ. ಓಕೆ, ಈಗ ಅವರು ಬ್ರಿಲಿಯಂಟ್ PA ಇದ್ದಾರೆ. ಅವ್ರು ಏನು ನೋಡಿ, ಅವ್ರು ಹೇಳ್ತಾರೆ ಖಾಸಗಿ ಚಾನಲ್ನಲ್ಲಿ 1 ಗಂಟೆ ಕೂತ್ಕೊಂಡಿದ್ದ, SITಗೆ ಸಿಗ್ತಾ ಇಲ್ಲ ಅಂತ. ಅವರ PAಗಳು ಹೇಳಿಲ್ವಾ ಅಂತ. ಕಾರ್ತಿಕ್ ಗೌಡನ ಇಂಟರ್ವ್ಯೂಲ್ಲಿ ಅವನೇ ಹೇಳ್ತಾನೆ, ನನಗೆ ಮೊದಲ ದಿನವೇ ನೋಟಿಸ್ ಕೊಟ್ಟಿದ್ದರು, ನಾನು ಮೊದಲ ದಿನವೇ SITಗೆ ಹೋಗಿದ್ದೀನಿ, ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅದು ಮಾತ್ರ ಅಲ್ಲದೆ ನನ್ನಲ್ಲ ಇದ್ದ ಒರಿಜಿನಲ್ ಫೋನನ್ನು SITಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಈ ಮನುಷ್ಯ ಬಾಯಿ ಬಂದಂಗೆ ಮಾತಾಡ್ತಾರೆ. ಖಾಸಗಿ ಚಾನಲ್ ಅಂತ. ಪುಣ್ಯಕ್ಕೆ ಇವರ ಓನ್ಡ್ ಚಾನಲ್ ಬಂದಾಗಿದೆ. ಇವರು ಹೇಳ್ಕೊಳ್ಬೇಕಾದಂಥ ಚಾನಲನ್ನು ಬಂದ್ ಮಾಡಿದ್ದಾರೆ.
ಈಗ ನಮ್ಮದಿದೆ ಖಾಸಗಿ ಚಾನಲ್, ನಾವು ಅವ್ರು ಹೇಳ್ದಂಗೆ ಹಾಕಲ್ಲ, ನಾವು ಇದ್ದದ್ದನ್ನು ಇದ್ದಂಗೆ ಹಾಕ್ತಾಯಿದೆ. ಇದ್ದದ್ದನ್ನು ಇದ್ದಾಗೆ ಹಾಕಿದರೆ ಇವರಿಗೆ ಬುಡಕ್ಕೆ ಬೆಂಕಿ ಇಟ್ಟಂಗೆ ಆಗ್ತಾಯಿದೆ. ಹಿ ಟಾಕ್ಸ್ ರಬ್ಬಿಶ್. ನಾನು ಹೇಳ್ತೀನಿ, ಎಲ್ಲರ ಮೇಲೆ ಹರಿಯಾಯ್ತಾರೆ ಅವರು. ಪ್ರಜ್ವಲ್ ರೇವಣ್ಣನ ಬಗ್ಗೆ ಬಿಟ್ಟು, ಒಬ್ಬನನ್ನು ಬಿಟ್ಟು, ಅಶ್ವಮೇಧ ಯಾಗಕ್ಕೆ ಬಿಟ್ಟು ಕಳಿಸಿದಾರಲ್ವಾ, ನಮ್ಮ ಕುದುರೆ ಓಡಾಡ್ಕೊಂಡು ಬರಲಿ ಇನ್ನೊಂದು 10 ಕಂಟ್ರಿ ಅಂತ. ಅದು ಅಶ್ವಮೇಧ ಯಾಗ ಗೊತ್ತಾ ನಿಮಗೆ? ಅದರಲ್ಲಿದೆ, ಕುದುರೆಯನ್ನು ಬಿಟ್ಬಿಡ್ತಾರೆ. ಯಾರು ಕಟ್ಟಬೇಕು ಅದನ್ನು ನೋಡುವ, ಕಟ್ಟಲಿ ನಮ್ಮ ಕುದುರೆಯನ್ನು ಯಾರು ಕಟ್ತಾರೆ ನೋಡುವ ಅಂತ. ಕರೆಕ್ಟ್. ಅಶ್ವಮೇಧ ಯಾಗಕ್ಕೆ ಬಿಟ್ಟಿದ್ದಾರೆ ಇವರ ಕುದುರೆಯನ್ನು. ಅದು ಹೋಗಿದೆ, ದೇಶ ಸಂಚಾರಕ್ಕೆ ಹೋಗಿದೆ. ಇವ್ರು ನಮ್ಮ ಕುದುರೆ ಯಾವುದು? ಬಿಟ್ಟಿದ್ದವನು, ಇಟ್ಕೊಂಡು ಬಂದಿದ್ದು ಇವನು. ನಮ್ಮ ಕುದುರೆ ಮೇಲಿಕ್ಕೆ ಹೋಗಿದೆ, ಅದಕ್ಕೆ ಸಾಕಾಗಿಲ್ಲ ಮೇದಿದ್ದು, ಮೇಲಿಕ್ಕೆ ಹೋಗಿದೆ. ಕರೆಕ್ಟ್. ಅವರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಮಾತಾಡ್ತಾ ಇರೋದು ಪ್ರೆಸ್ ಕಾನ್ಫರೆನ್ಸ್ಗಳ ಬಗ್ಗೆ. ತೂತು ಮೈ ಇವತ್ತು ಕೃಷ್ಣ ಬೈರೇಗೌಡರು ಹಂಗಂದ್ರು, ಅವರಿಗೆ ನಾನು ಹಿಂಗೆ ಅಂತೀನಿ. ಸ್ವಲ್ಪ ಹೊತ್ತಲ್ಲಿ ಅವ್ರು ಬಂದು ವಾಪಸ್ ನನಗೆ ಹಿಂಗೆ ಅನ್ಬೇಕು. ಇವತ್ತು ರಾಕೇಶ್ ಶೆಟ್ಟರ್ಗೆ ಹಿಂಗೆ ಅನ್ಬೇಕು, ಅವ್ರು ವಾಪಸ್ ಬಂದು ಹಿಂಗೆ ಅಂತಾರೆ. ಕರೆಕ್ಟ್. ಇವತ್ತು ಇವರಿಗೆ ಬೈಬೇಕು ಅಂದರೆ ವಿಷಯಾಂತರ ಆಗಬೇಕು. ಜನಗಳು ಎಲ್ಲ ಪ್ರಜ್ವಲ್ ರೇವಣ್ಣನನ್ನು ಮರ್ತು ಬಿಡಬೇಕು, ಮಾಡಿದ ಸೀರೀಸ್ ಆಫ್ ರೇಪನ್ನು ಮರ್ತು ಬಿಡಬೇಕು, ಮೇಯ್ನ್ ವಿಷಯದಿಂದ ಡೈವರ್ಟ್ ಆಗಬೇಕು. ಆ ಸೀನ್ಗಳೆಲ್ಲ ಜನಗಳು ಮರ್ತು ಬಿಡಬೇಕು. ಒಂದು ತಾಯಿ ಬೇಡ್ತಾಳಲ್ಲ, ನಿನ್ನ ಅಜ್ಜಿಗೆ ಅಪ್ಪನಿಗೆ ಊಟ ಇಟ್ಟಿದ್ದೀನಿ, ನನ್ನನ್ನು ಬಿಟ್ಬಿಡು ಅಂತ ಕಾಲು ಬೀಳ್ತಾಳಲ್ಲ, ಆ ಸೀನನ್ನು ಮರಿಬೇಕು. ಸಿಂಪತಿ ಫ್ಯಾಕ್ಟ್ರನ್ನು ಗೇನ್ ಮಾಡಬೇಕು. ನಮ್ಮನ್ಯಾರೋ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಮ್ಮನ್ಯಾರೋ ಮುಚ್ಚಿಸ್ಲಿಕ್ಕೆ ನೋಡ್ತಾ ಇದ್ದಾರೆ, ನಮ್ಮ ಫ್ಯಾಮಿಲಿಯನ್ನು ಯಾರೋ ಅಧಪತನಕ್ಕೆ ತಡಲಿಕ್ಕೆ ಮಾಡ್ತಾ ಇದ್ದಾರೆ. ಏನು ಲಾಭ ನಮಗೆ ನಿಮಗೆ? ದೇವೇಗೌಡರ ಫ್ಯಾಮಿಲಿ ಒಳ್ಳೇದಿದ್ದರೆ ನಮಗೆ ಲಾಭ, ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಬೋದಲ್ವ? ಹಾಳಾದ್ರೇನು? ನಾವೇನಾದರೂ ವಿಡಿಯೋ ಮಾಡಿಸಿದ್ದೀವಾ? ಇಲ್ಲ. ಯಾರಾದರೂ ಮಾಡಿಸಿದಾರ? ಇವತ್ತು ಕುಮಾರಸ್ವಾಮಿಯವರ ಲೆಟರ್ ಟು ರಾಜ್ಯಪಾಲರು ಇಲ್ಲ ಇದೆ, ಇಟ್ಕೊಂಡ್ಬಂದಿದ್ದೀನಿ ಅವರ ಲೆಟರ್ ಟು ರಾಜ್ಯಪಾಲರು. ನಾನು ಇಷ್ಟು ದೊಡ್ಡ ಜೋಕನ್ನು ಇಷ್ಟರವರೆಗೆ ಓದಿಲ್ಲ. ಯಾರು ಡ್ರಾಫ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದನ್ನೇ ಮಾಜಿ ಪ್ರಧಾನಮಂತ್ರಿಯವರ ಲೆಟರ್ಡಲ್ಲಿ ಬರ್ತಿದ್ರೆ ಇನ್ನೂ ಸ್ವಲ್ಪ ಮರ್ಯಾದೆ ಇರ್ತಾ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಓಕೆ, ಇದರಲ್ಲಿ ನೋಡಿದ್ರೆ ನನಗೆ ಇಟ್ಸ್ ಎ ಕಂಪ್ಲೀಟ್ ಜೋಕ್. ಏನಕ್ಕೆ ಹೇಳ್ತೀನಿ ಹೇಳಿ, ಸೇಮ್ ಅದೆಲ್ಲ ಸ್ಟೋರಿ ಕುಮಾರಸ್ವಾಮಿ ಅವ್ರದ್ದಿದೆ. ನನ್ನ ಪ್ರಜ್ವಲ ರೇವಣ್ಣ ಅವರವರು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಸ್ ಕಂಟೆಸ್ಟಿಂಗ್ ಆಸ್ ಹ್ಯಾಪನ್ಡ್ ಆನ್ 21/24. ಇಟ್ ಇಸ್ ಅಲೆಜ್ಡ್ ದಟ್ ದೆಮ್ಸೆಲ್ಫ್ ಕಂಟೈನ್ಡ್ ಅಲೆಜ್ಡ್ ಎಕ್ಸ್ಪ್ಲೋಷನ್ ಆಫ್ ವುಮನ್ ಬೈ ಶ್ರೀ ಪ್ರಜ್ವಲ್ ರೇವಣ್ಣ. ಅವನಿಗೆ ಪುನಃ ಶ್ರೀ, ಇವರು ಇದರಲ್ಲಿ ಬರಿಬೇಕಿತ್ತು. ಆ ಶ್ರೀ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅದರ ಅಧ್ಯಕ್ಷ ನಾನು. ಕರೆಕ್ಟಾ? ಇವರು ಬರಿಬೇಕಿತ್ತಲ್ಲ, ಆ ಪಾರ್ಟಿಯ ಅಧ್ಯಕ್ಷ ನಾನು, ಶ್ರೀ ಪ್ರಜ್ವಲ್ ರೇವಣ್ಣ ಅವರ. ಕರೆಕ್ಟ್. ಅವರು ಶ್ರೀ, ರೇಪ್ ಮಾಡಿದವನು ಪೂಜ್ಯ ಶ್ರೀ. ಮತ್ತು ಉಳಿದವರೆಲ್ಲರೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು ಅದರ ಬಗ್ಗೆ ಮಾತಾಡಿದವರೆಲ್ಲ ಲೋ ಅವನು ಅಲ್ಲ. ಇವತ್ತು ಕುಮಾರಣ್ಣ ನಾವು ಯಾಕೆ ಮರ್ಯಾದೆ ಕೊಡ್ತಾ ಇದ್ದೀವಿ ಹೇಳಿ? ಅವ್ರು ಇವತ್ತು ನಮಗೆ ಮರ್ಯಾದೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಇನ್ನು ಏಕವಚನದಲ್ಲಿ ನಾನು ಮಾತಾಡಲ್ಲ. ಕುಮಾರಣ್ಣ ಚೇಂಜ್ ಆದರೆ ನಮಗೂ ಹೆಮ್ಮೆ, ಅವರಿಗೂ ನಾವು ಏಕವಚನದಲ್ಲಿ ಮಾತಾಡಲ್ಲ. ನಾವು ಇವತ್ತು ಮರ್ಯಾದೆ ಕೊಟ್ಟೆ ಮಾತಾಡ್ತೀವಿ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ನಾನು ಕುಮಾರಣ್ಣನವ್ರಿಗೆ ಫಸ್ಟ್ ಮರ್ಯಾದೆ ಕೊಡ್ತೀನಿ, ಅವ್ರು ಕೊಟ್ಟಾಗ ನಾನು ಇನ್ನೂ 2 ಹೆಜ್ಜೆ ಮುಂದೆ ಹೋಗಿ ಕೊಡ್ತೀನಿ. ಕರೆಕ್ಟಾ? ಇಲ್ಲಿ ಶ್ರೀ ಅಂತ ಹೇಳಿದ್ದಾರೆ, ಮತ್ತೆ ಎಲ್ಲ ಹೇಳಿದ್ದಾರೆ. NDA ಅಲಯನ್ಸಲ್ಲಿ ನಾವು ಇದ್ದೀವಿ, ಕೈ ಜೋಡಿಸಿದ್ದೀವಿ. ಅದು ಬರೆದಿಲ್ಲ ಅವರು. ಲಾಸ್ಟ್ ಟೈಮ್ ಮೋದಿಗೆ ನಾನು ಈಗೀಗ ಬೈದಿದ್ದೀನಿ. ಈ ಸಲ ಅಲೈನ್ಸ್ ಆದಮೇಲೆ ಮೋದಿಜಿಯವರು ನನಗೆ ಜಿ ಆಗಿದ್ದಾರೆ, ಅದೆಲ್ಲ ಹೇಳಿಲ್ಲ ಇದರಲ್ಲಿ. ಅವರಿಗೆ ಬೇಕಾದಷ್ಟು ಮಾತ್ರ ಬರೆದಿದ್ದಾರೆ ಅವರು. ಮೋದಿಜಿ ಅವರನ್ನು ಇದರಲ್ಲಿ ಎಳೆತಂದಿದ್ದಾರೆ ಅಂತಲೂ ಬರೆದಿದ್ದಾರೆ. ಅದರ ಮೇಲೆ ಪ್ರಜ್ವಲ್ ರೇವಣ್ಣ ಊರು ಬಿಟ್ಟು ಹೋಗಿದ್ದಾನೆ, ಅವನು ಅದು ಬರ್ತಾರೆ. ಅವನನ್ನು ಏನಾದರೂ ಫುಲ್ ಸಪೋರ್ಟ್ ಆಫ್ ಇನ್ವೆಸ್ಟಿಗೇಷನ್. ನೋ, ದೇ ಆರ್ ನಾಟ್ ಸಪೋರ್ಟಿಂಗ್. ದೇ ಆರ್ ಥ್ರೆಟನಿಂಗ್ SIT, ದೇ ಆರ್ ಥ್ರೆಟನಿಂಗ್ ಸಂತ್ರಸ್ತೆಯರನ್ನು. ಯಾರು ಮಾತಾಡ್ತಾರೆ, ನಾವು ಮೀಡಿಯಾದವರು ಮಾತಾಡ್ತಾರೆ, ನಮ್ಮನ್ನು ಥ್ರೆಟನ್ ಮಾಡ್ತಾರೆ. ವೇರ್ ಈಸ್ ದ ಸಪೋರ್ಟ್? ಸಪೋರ್ಟ್ ಅಂದರೆ ಏನು? ರಾಜ್ಯಾಧ್ಯಕ್ಷರಾಗಿ ನೀವು ಪ್ರಜ್ವಲ್ ರೇವಣ್ಣನ ಕರ್ಕೊಂಬಂದು SIT ಮುಂದೆ ಬಿಟ್ಬಿಟ್ಟಿದ್ರೆ I could have trusted Kumaraswamy that yes, there is a support from Kumaraswamy. Correct alva? What nonsense? What support you are talking? ಯಾವನೋ ಅವನು BK Singh, ಯಾವಳೋ ಅವಳು ಸಂತ್ರಸ್ತೆ, ಯಾವನೋ ಅವನು ಶೆಟ್ಟಿ. ಸುಮ್ಮನೆ ಕೂತ್ಕೊಳ್ಳೋದು ಒಂದು ಸಪೋರ್ಟ್ ಅಲ್ಲ. ಹೌದು, ಸುಮ್ಮನೆ ಅದು ಕೂತ್ಕೊಂಡ್ಬಿಟ್ಟಲ್ಲ. SIT ಮಾಡಿದ್ದಾರೆ, ಫಸ್ಟ್ ದಿನ ಹೇಳಿದ್ರು ಐ ವೆಲ್ಕಮ್ ಮಾಡಿದಿರಲ್ಲ, ಬಿಟ್ಟುಬಿಡಬೇಕಿತ್ತು.
ಮೌನಂ ಸಮ್ಮತಿ ಲಕ್ಷಣ ಅಂತ ಕೂತ್ಕೊಬೇಕಿತ್ತು, ಒಂದು 10 ದಿನ ನೋಡಬೇಕಿತ್ತಪ್ಪ. ಈ ಗದ್ದಿಗೆಯಲ್ಲಿ ಕೂತ್ಕೊಂಡಾಗೆ ಉರಿಯುವುದೇನಕ್ಕೆ, ಬಿಟ್ಬಿಡಿ. ಆಯ್ತಪ್ಪ, ಅವರು ಶ್ರೀ ಅವರು ಹೋಗಿದ್ದಾರೆ, SIT ಆಗಿದೆ. ಅದ್ರ ಮೇಲೆ ಅವ್ರು ಹೇಳ್ತಾರೆ BJP ಕ್ಯಾಂಡಿಡೇಟ್ ಇಸ್ ಪ್ರೆಸ್ ಮೀಟ್. ಯಾರು? ದೇವರಾಜೇಗೌಡ. ವಾವ್, ಕುಮಾರಸ್ವಾಮಿ ಅವ್ರಿಗೆ ಇವತ್ತು ನಾನು ಸಲ್ಯೂಟ್ ಹೊಡಿಬೇಕು. ಯಾರನ್ನು ನಂಬ್ಕೊಂಡು ಮಾತಾಡ್ತಾ ಇರೋದು ಇವರು? ದೇವರಾಜೇಗೌಡ ಯಾರು? ಇದೇ ಪ್ರಜ್ವಲ್ ರೇವಣ್ಣನವರನ್ನು ಸುಪ್ರೀಂ ಕೋರ್ಟ್ವರೆಗೆ ಕರ್ಕೊಂಡೋಗಿ, ಕರೆಕ್ಟ್, ಪ್ರಜ್ವಲ್ ರೇವಣ್ಣನವರನ್ನು ಸುಪ್ರೀಂ ಕೋರ್ಟ್ವರೆಗೆ ಕರ್ಕೊಂಡೋಗಿ ಅನರ್ಹ ಮಾಡಿಸ್ಲಿಕ್ಕೆ ಹೋಗಿ, ಇದೇ ದೇವರಾಜೇಗೌಡರು ಹಾಸನದಲ್ಲಿ ಪ್ರೆಸ್ ಮೀಟ್ ಮಾಡಿ ಪ್ರಜ್ವಲ್ ರೇವಣ್ಣನವರ ಫ್ಯಾಮಿಲಿಯ ಸೆಕ್ಸ್ ಪೆನ್ ಡ್ರೈವ್ ನನ್ನ ಹತ್ರ ಇದೆ, ನಾನು LED ಸ್ಕ್ರೀನಲ್ಲಿ ಹಾಕ್ತೀನಿ ಅಂತ ಹೇಳಿ, ಇದೇ ದೇವರಾಜೇಗೌಡರು ಅಮಿತ್ ಶಾ ಎಲ್ಲರಿಗೆ ಲೆಟರ್ ಬರೆದು, ಇವರ ಯಾರ ಎಗೇನ್ಸ್ಟ್ ಲೆಟರ್ ಬರೆದಿದ್ದು? ಇವರ ಅಲ್ಲ, ಫ್ಯಾಮಿಲಿ ಅಂತ ಹೇಳ್ಬೇಡಿ ನೀವು, ತಪ್ಪಿ ಏನಾದರೂ ಮಾನನಷ್ಟ ಮೊಕದ್ದಮೆ ಬರುತ್ತೆ. ನನ್ನ ಫ್ಯಾಮಿಲಿ ಅಲ್ಲದವರನ್ನು, DNA ಇಲ್ಲದವರನ್ನು ಇವ್ರು ತಂದು ಸೇರಿಸ್ತಾ ಇದ್ದಾರೆ ನನ್ನ ಫ್ಯಾಮಿಲಿಗೆ. ಅದು ದೊಡ್ಡ ಅಪರಾಧ, ನಾಟ್ ಇಂಟರ್ನ್ಯಾಷನಲ್ ಕ್ರೈಮ್. ಇವರ ಪಕ್ಷದ ಸಂಸದ ಇಂಟರ್ನ್ಯಾಷನಲ್ ಕ್ರೈಮ್. ಹೆಂಡತಿ ಅಲ್ಲದವಳನ್ನು ಹೆಂಡತಿ ಅಂತ ಹೇಳೋದು, ಗಂಡ ಅಲ್ಲದವನು ಗಂಡ ಅಂತ ಕರೆಸ್ಬಿಡೋದು, ಅದರಲ್ಲಿ ಇಂಟರ್ನ್ಯಾಷನಲ್ ಕ್ರೈಮ್ ಇದೆ. ಇಟ್ಸ್ ಮೈ ಪ್ರೈವೇಟ್ ಲೈಫ್. ನೀವು ಕುಮಾರಸ್ವಾಮಿನ ತಪ್ಪಿನೂ ರೇವಣ್ಣನವರ ಫ್ಯಾಮಿಲಿ ಹೇಳ್ಬೇಡಿ. ರಾಜ್ಯಾಧ್ಯಕ್ಷರಾದಂಥ ಡಿಫಾಮೇಷನ್, ಐ ಡೋಂಟ್ ಥಿಂಕ್ ಸೊ. ಕ್ರೋರ್ಪತಿ ನೀವು ಅಲ್ಲ, ನಾವಲ್ಲ, ಅರ್ಥ ಆಯ್ತಾ? ಅವರು ಹೇಳ್ತಾರೆ, ಕರೆಕ್ಟ್. ಯಾರು? ದೇವರಾಜೇಗೌಡ. ಇವತ್ತು ಅವನು ಬಂಧು ಆಗಿದ್ದಾನೆ. ಅಂದರೆ ಅವರು ಕುಮಾರಸ್ವಾಮಿ ಬಗ್ಗೆ ಯಾವ ಲೆಟರ್ ಬರೆದಿರಲಿಲ್ಲ, ರೇವಣ್ಣನವರ ಫ್ಯಾಮಿಲಿ ಬಗ್ಗೆ ಬರೆದಿರೋದಲ್ವಾ, ಕರೆಕ್ಟಾ? ಇವರ ರಾಜ್ಯದ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ದೇವರಾಜೇಗೌಡರು. ಅವರು ಇದನ್ನು ಮೆನ್ಷನ್ ಮಾಡಲ್ಲ ಇದರಲ್ಲಿ. ದೇವರಾಜೇಗೌಡರು ಪ್ರಧಾನಮಂತ್ರಿಗೂ ಲೆಟರ್ ಬರೆದವ್ರೆ, ಹೋಮ್ ಮಿನಿಸ್ಟರ್ಗೂ ಲೆಟರ್ ಬರೆದವ್ರೆ, BJP ರಾಜ್ಯಾಧ್ಯಕ್ಷರಿಗೂ ಲೆಟರ್ ಬರೆದವ್ರೆ, ಇವನು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಇದ್ದಾನೆ ಅಂತ. ಅದನ್ನು ಮೆನ್ಷನ್ ಮಾಡಲ್ಲ ಕುಮಾರಸ್ವಾಮಿ ಅವರು. ತನ್ನ ಅವಶ್ಯಕತೆಗೆ ಎಷ್ಟು ಬೇಕು ತಗೊಂಡಿದ್ದಾರೆ. ಅದಕ್ಕೆ ಹೇಳೋದು ಇಂಟರ್ಪ್ರಿಟೇಷನ್ ಅಂತ. ನನಗೆಷ್ಟು ಬೇಕು ಅದು ನನ್ನದು, ನಾನು ಎಷ್ಟು ಸರಿ ಅಂತ ವಾದಿಸಲಿಕ್ಕೆ ಎಷ್ಟು ಪಾಯಿಂಟ್ಸ್ ಬೇಕು ಅದು ನನ್ನದು. ಇಂಟರ್ಪ್ರಿಟೇಷನ್ ಆಫ್ ಲಾ ಅಂತ ಹೇಳ್ತಾರೆ. ಇದು ಇಂಟರ್ಪ್ರಿಟೇಷನ್ ಆಫ್ ಕುಮಾರಸ್ವಾಮಿಸ್ ಲೆಟರ್. ಹೌ ಮಚ್ ಯು ವಾಂಟ್ ಎಲ್ಲೂ ಹೇಳಲ್ಲ ಇವರು. ಇದು ಹೋಗಿದೆ, ಅದರ ನಂತರ ಬರುತ್ತೆ. ಅವರು ಪೆನ್ ಡ್ರೈವ್ ಕೊಟ್ಟರು, ಅದರಲ್ಲಿ DK ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ದಿದೆ. ದಟ್ ಪ್ರೆಸ್ ಕಾನ್ಫರೆನ್ಸ್ ಈಸ್ ಟಾಕಿಂಗ್ ಅಬೌಟ್ ಎಲ್ಲ ಇದೆ. DK ಶಿವಕುಮಾರ್ ಅವರು ಹಿಂಗೆ ಮಾಡಿದ್ರು, ಕ್ರೈಮು. ಪೂರ್ಣಚಂದ್ರ ಅವರು ಲೆಟರ್ ಕೊಟ್ಟವ್ರೆ, ಒಂದು ಕಂಪ್ಲೇಂಟ್ ಆಗಿದೆ, ಅದರಲ್ಲಿ ಇಷ್ಟು ಜನ, ಕಾರ್ತಿಕ್ ಗೌಡ, ನವೀನ್ ಗೌಡ, ಇದರಲ್ಲೇ ಬೈಲನ್ನು ಒಂದು ರಿಜೆಕ್ಟ್ ಆಗಿದೆ, ಅರೆಸ್ಟ್ ಮಾಡಬೇಕು. ಕುಮಾರಸ್ವಾಮಿ ಅವರಿಗೆ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ ಅಂತ ಹೇಳಿದವ್ರು ಯಾರು? ಕುಮಾರಸ್ವಾಮಿ ಹೋಮ್ ಮಿನಿಸ್ಟ್ರಾ? ಕುಮಾರಸ್ವಾಮಿ ಹೋಮ್ ಮಿನಿಸ್ಟ್ರಾ? ಕುಮಾರಸ್ವಾಮಿ DGಯಾ? ಕುಮಾರಸ್ವಾಮಿ CM? ಕುಮಾರಸ್ವಾಮಿಗೆ ಡೈಲಿ ಬಂದು ಅಪ್ಡೇಟ್ ಮಾಡಲಿಕ್ಕೆ ಸಾಮಾನ್ಯ ಶಾಸಕ. ಇನ್ವೆಸ್ಟಿಗೇಷನ್, ದಿಸ್ ಕೈಂಡ್ ಆಫ್ ಸೀರಿಯಸ್ ಇನ್ವೆಸ್ಟಿಗೇಷನ್ SIT ಕಾಂಟ್ ರಿವೀಲ್. ಅವ್ರು ಯಾರನ್ನು ಕರೆದವ್ರೆ, ಯಾರನ್ನು ಮೀಟ್ ಮಾಡಿದ್ದಾರೆ, ಏನು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇವ್ರು ಮುಗಿಸ್ಬಿಡ್ಬೋದು ಅವನನ್ನು. ವೆದರ್ ದೇ ವಿಲ್ ಗೋ ಆ್ಯಂಡ್ ಅಪ್ಡೇಟ್. ಕುಮಾರಸ್ವಾಮಿ ಈಗಲೂ ಅವರಿಗೆ ಭ್ರಮೆ ಇರಬೇಕು, ನಾನು CM ಆಗಿದ್ದೀನಿ, ಮತ್ತು ಅವ್ರದ್ದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ಸ್ ಇದೆ, ನನಗೆ ಅವನು ಗೊತ್ತು, ನನಗೆ ಅಲ್ಲಿಂದ ಬಂತು, ನನಗೆ ಇಲ್ಲಿಂದ ಬಂತು, SIT ಅವರು ಹಾಗೆ ಮಾತಾಡಿದರು, SIT ಅವರು ಹಿಂಗೆ ಮಾತಾಡಿದರು, ಮಾಡಿದರು. ವಾಟ್ ಈಸ್ ಟಾಕ್? ವೆದರ್ ದೆನ್ ಇಸ್ ಎನಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಫಾರ್ ದಿಸ್? ಇವರು ಹೇಳಿದ್ದಕ್ಕೆ SIT ಏನು ಕುಮಾರಸ್ವಾಮಿ ಅವರ ಅಂಡರಲ್ಲಿ ಇದ್ದಾನ? CMಗೂ ಅವರು ದೇ ಕಾಂಟ್ ಡಿಸ್ಕ್ಲೋಸ್. ಇವನ್ ಹೋಮ್ ಮಿನಿಸ್ಟರ್ ದೇ ಕಾಂಟ್ ಡಿಸ್ಕ್ಲೋಸ್. ಮಾಡಬಾರ್ದು. ದಿಸ್ ಇಸ್ ಎ ಕ್ರೈಮ್, ಸೀರೀಸ್ ಆಫ್ ರೇಪ್. ಒಂದು ರೇಪ್ ಹಾಕಿದ್ದಕ್ಕೆ ಹೈದರಾಬಾದಲ್ಲಿ ಏನಾಗಿದೆ ಗೊತ್ತಾ? ನಮ್ಮವರೇ ನಾವೆಲ್ಲ ಶಬಾಸ್ ಅಂತ ಹೇಳಿದ್ವಿ ಪೊಲೀಸ್ ಆಫೀಸರ್ಗೆ, ಸಜ್ಜನ್ನರ್. ಏನು ಬೆಳಿಗ್ಗೆ 4:30 ಗಂಡು ಅವನು 4:30 ಕರ್ಕೊಂಡೋಗಿ ಶೂಟ್ಔಟ್ ಕರೆಕ್ಟ್ ಮಾಡಿದ್ದಾರೆ. ಇವರು ಸೀರೀಸ್ ಮಾಡಿದವರು ಅಶ್ವಮೇಧಕ್ಕೆ ಯಾಗಕ್ಕೆ ಹೋಗವ್ರೆ. ಅದನ್ನು ಅದೇ ಪಾರ್ಟಿಯ ರಾಜ್ಯಾಧ್ಯಕ್ಷರು ಬರೆಯಲ್ಲ. ನಮ್ಮ ಕುದುರೆ ಅಶ್ವಮೇಧ ಯಾಗಕ್ಕೆ ಹೋಗಿದೆ ಬರೆಯಲ್ಲ. ಕುದುರೆ 7 ದಿನ ಆಯ್ತು ಬರ್ತೀನಿ ಅಂತ ಇನ್ನೂ ಬಂದಿಲ್ಲ ಬರೆಯಲ್ಲ. ನನ್ನ ಕುದುರೆಯನ್ನು ಅವನ ಮಾವನೇ ಸತ್ತಿದ್ದ, ಸೋದರ ಮಾವ 12ವರೆಗೆ ಮಂಡು ಮಾಡಬೇಕಿತ್ತು, ನನ್ನ ಕುದುರೆ 3:30 ಗಂಟೆಗೆ ಹೋಗಿದೆ, ಅದು ಹೇಳಲಿಲ್ಲ.
ನ್ಯೂಸ್.